ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದ ಬುರುಡೆ ಕೇಸ್ನ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ಎಸ್ಐಟಿ ವರದಿಯನ್ನು ಸಿದ್ಧಪಡಿಸ್ತಾ ಇದೆ. ಈ ಮಧ್ಯೆ ಓದೋಕೆ ಅಂತ ಹೋಗಿದ್ದಂತ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಸಾಲು ಸಾಲು ಕತೆ ಕಟ್ಟಿದಂತ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾಳೆ. ಆರೋಪಿ ಚಿನ್ನಯ್ಯ ಬಂಧನ ಆಗಿ ಮುಂದಿನ ತಿಂಗಳು 23ಕ್ಕೆ 90 ದಿನಗಳು ಪೂರ್ತಿಗೊಳ್ಳುತ್ತೆ. ಈ ತಿಂಗಳು ಎಂಡ್ ಒಳಗಡೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂತಿಮ ಹಂತಕ್ಕೆ ತಲುಪಿದ ಬುರುಡೆ ಚಿನ್ನಯ್ಯನ ಕೇಸ್. ಚಿನ್ನಯ್ಯ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಲು ಸಿದ್ಧತೆ. ಹೌದು, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆಂದು ಇದೇ ಚಿನ್ನಯ್ಯ ಬುರುಡೆ ಹೊತ್ತು ತಂದಿದ್ದ. ಆದರೆ ಈ ಚಿನ್ನಯ್ಯನ ಕಥೆಗಳೆಲ್ಲ ಸುಳ್ಳು ಅಂತ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಜೈಲು ಪಾಲಾಗಿದ್ದಾನೆ. ಇದೀಗ ಇದೇ ಚಿನ್ನಯ್ಯನ ಬುರುಡೆ ಕೇಸ್ ತನಿಖೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಜುಲೈ 25ರಿಂದ ಈವರೆಗಿನ ಅಂತಿಮ ವರದಿ ತಯಾರಿಸುವ ಪ್ರಕ್ರಿಯೆಯಲ್ಲಿರುವ ಎಸ್ಐಟಿ ಎಲ್ಲ ದಾಖಲೆ, ಹಲವು ಸಾಕ್ಷ್ಯ ಹಾಗೂ ಹೇಳಿಕೆ ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಿದೆ. ಆರೋಪಿ ಚಿನ್ನಯ್ಯ ಬಂಧನ ಆಗಿ ಮುಂದಿನ ತಿಂಗಳು 23ಕ್ಕೆ 90 ದಿನಗಳು ಪೂರ್ತಿಗೊಳ್ಳುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ತಿಂಗಳು ಎಂಡ್ ಒಳಗಡೆ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಸೊ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಬೆಳ್ತಂಗಡಿ ಕೋರ್ಟ್ನಿಂದ ಮಂಗಳೂರು ಜಿಲ್ಲಾ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ಮುಂದುವರಿಯುತ್ತೆ. ಬುರುಡೆ ಚಿನ್ನಯ್ಯನ ಕೇಸ್ನಲ್ಲಿ ಅಕ್ಟೋಬರ್ 30ರ ಒಳಗಡೆ ಚಾರ್ಜ್ ಶೀಟ್ ತಯಾರಿಕೆಗೆ ಸಿದ್ಧತೆ ನಡೆದಿದೆ. ನವೆಂಬರ್ 23ರ ಒಳಗೆ ಬೆಳ್ತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳ್ತೇನೆ ಎಂದ ಸುಜಾತಾ. ಧರ್ಮಸ್ಥಳದಲ್ಲಿ ನನ್ನ ಪುತ್ರಿ ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಸಾಲು ಸಾಲು ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾಳೆ. ಬುರುಡೆ ಗ್ಯಾಂಗ್ ಜೊತೆ ಸೇರಿ ಕೆಟ್ಟೆ, ನನ್ನಿಂದ ತಪ್ಪಾಗಿದೆ ಅಂತ TV9 ಎದುರು ಕಣ್ಣೀರಿಟ್ಟಿದ್ದಾಳೆ. ನಾನು ಹೋಗಿ ಕ್ಷಮೆ ಯಾಚಿಸ್ತೀನಿ. ಅಲ್ಲಿಯ ಇದಕ್ಕೆ ಹೋಗಿ ದೇವ್ರ ಮುಂದೆ ಹೋಗಿ ಕ್ಷಮೆ ಯಾಚಿಸಿ ವೀರೇಂದ್ರ ಹೆಗ್ಡೆ ಅವರನ್ನು ಮಾತಾಡಿಸಿ ಅವ್ರ ಮುಂದೆನೂ ನಾನು ತಪ್ಪಾಗಿದೆ ನನ್ನಿಂದ ಅಂತ ಹೇಳಿ ಕ್ಷಮೆ ಯಾಚಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಇದ್ದೀನಿ. ಸದ್ಯದಲ್ಲೇ ಹೋಗ್ತಾ ಇದ್ದೀನಿ. ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ ಎಂದ ಸುಜಾತಾ ಭಟ್. ಇನ್ನು ವಾಸಂತಿ ಫೋಟೋ ಹಿಡಿದು ಮಗಳು ಅನನ್ಯ ಭಟ್ ಅಂತ ಹೇಳಿದ್ದ ಸುಜಾತಾ ಇದೀಗ ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ ಎಂದಿದ್ದಾಳೆ. ಈಗ ಈ ಸ್ಟಾರ್ ನಟನ ಸಹೋದರನಿಗೆ ಎಸ್ಐಟಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.